ಸಮಸ್ತ ಕನ್ನಡ ಜನತೆಗೆ, ಚಿತ್ರ ಪ್ರೇಮಿಗಳಿಗೆ ಹಾಗೂ ಕನ್ನಡ ಪ್ರೇಕ್ಷಕರಿಗೆ ನನ್ನ ನಮಸ್ಕಾರಗಳು. ಒಬ್ಬ ಹಾಸ್ಯ ನಟನಿಗಾಗಿ ಮಾತ್ರ ಚಿತ್ರ ನೋಡಲು ಜನರು ಚಿತ್ರಮಂದಿರಕ್ಕೆ ಹೋಗುತ್ತಿದ್ದ ಕಾಲ ಒಂದಿತ್ತು ಅಂದರೆ ನೀವು ನಂಬ್ತೀರಾ? ಹೌದು, ಆ ನಟ 24 ಜುಲೈ 1923 ತಿಪಟೂರಿನಲ್ಲಿ ಹುಟ್ಟಿದ ತಿಪಟೂರು ರಾಮರಾಜು ನರಸಿಂಹರಾಜು ಅವರು. ಕನ್ನಡ ಚಿತ್ರರಂಗದ ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ಅವರು. ಚಿಕ್ಕ ವಯಸ್ಸಿನಲ್ಲಿಯೇ ಬಡತನ ಕಂಡಿದ್ದ ಇವರು 4 ವರ್ಷದವರಿದ್ದಾಗಲೇ ರಂಗಪ್ರವೇಶ ಮಾಡಿದ್ದರು. ವೃತ್ತಿ ಜೀವನದ ಮೊದಲು 27 ವರ್ಷ ವಿವಿಧ ನಾಟಕ ಕಂಪನಿಗಳಲ್ಲಿ ವಿಭಿನ್ನ ಪಾತ್ರಗಳನ್ನು ನಿರ್ವಹಿಸುತ್ತಾ ಜನರ ಮೆಚ್ಚುಗೆ ಪಡೆದಿದ್ದರು. ಗುಬ್ಬಿ ವೀರಣ್ಣ ನಾಟಕ ಕಂಪನಿಯಲ್ಲಿ ಸಹೋದ್ಯೋಗಿಗಳಾಗಿದ್ದ ವರನಟ ಡಾ. ರಾಜ್ಕುಮಾರ್ ಹಾಗೂ ನರಸಿಂಹರಾಜು ಅವರು ಮುಂದೆ 1954ರಲ್ಲಿ ತೆರೆಕಂಡ ಎಚ್.ಎಲ್.ಎನ್. ಸಿಂಹ ಅವರ ಬೇಡರ ಕಣ್ಣಪ್ಪ ಚಿತ್ರದಲ್ಲಿ ಮೊದಲ ಬಾರಿ ಒಟ್ಟಿಗೆ ಪರದೆ ಮೇಲೆ ಕಾಣಿಸಿಕೊಂಡರು. ಚಾರ್ಲಿ ಚಾಪ್ಲಿನ್ನಿಂದ ಸ್ಫೂರ್ತಿ ಪಡೆದಿದ್ದ ಇವರು ಹಾಸ್ಯಮಯ ಸಮಯ ಪ್ರಜ್ಞೆಗೆ ಹೆಸರುವಾಸಿಯಾದರು. ಮುಂದೆ ಚಿತ್ರರಂಗದಲ್ಲಿ 60 ದಶಕದ ಚಿತ್ರಗಳಲ್ಲಿ ಇವರು ಇಲ್ಲದೆ ಚಿತ್ರಗಳೇ ಓಡದು ಎನ್ನುವ ಮಟ್ಟಿಗೆ ಜನಪ್ರಿಯತೆ ಪಡೆದರು. ಆರಂಭದ ದಿನಗಳಲ್ಲಿ ಹಾಸ್ಯ ನಟನೆಗೆ ಘನತೆ ತಂದುಕೊಟ್ಟ ಇವರು ಒಂದು ಸಮಯದಲ್ಲಿ ತಮ್ಮ ಸಮಕಾಲೀನ ನಾಯಕ ನಟರಿಗಿಂತ ಹೆಚ್ಚಿನ ಸಂಭಾವನೆ ಪಡೆಯುತ್ತಿದ್ದ ಏಕೈಕ ಹಾಸ್ಯ ನಟರು. ಸತ್ಯ ಹರಿಶ್ಚಂದ್ರ, ರೌಡಿ ರಂಗಣ್ಣ, ರಾಜಶೇಖರ, ನಕ್ಕರೆ ಅದೇ ಸ್ವರ್ಗ, ಜೀವನ ತರಂಗ ಇವರ ಅಭಿನಯದ ಅದ್ಭುತ ಚಿತ್ರಗಳು. 200ಕ್ಕಿಂತಲೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿ ಇಂದಿಗೂ ಕನ್ನಡ ಚಿತ್ರರಂಗದ ಶ್ರೇಷ್ಠ ಹಾಸ್ಯ ನಟರ ಪಟ್ಟಿಯಲ್ಲಿ ಸದಾ ಕೇಳಿಬರುವ ಹೆಸರು ನಮ್ಮ ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ಅವರು.